ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಸಣ್ಣ ಗ್ರಾಮ. ಇಲ್ಲಿವೆ ಕೋಟೆಯ ಅವಶೇಷಗಳು. ಇತಿಹಾಸ ಸಾರುತ್ತಾ ನಿಂತಿವೆ ವೀರಗಲ್ಲುಗಳು. ಒಂದು ಬೃಹತ್ ಶಿವಲಿಂಗ ಇದ್ದ ಪಳೆಯುಳಿಕೆಗಳು. ಹೊಯ್ಸಳ ಶೈಲಿಯನ್ನು ನೆನಪಿಸುವ ರಂಗನಾಥ ಸ್ವಾಮಿಯ ವಿಗ್ರಹ. ಶೈವ, ವೈಷ್ಣವ ಮತ್ತು ಶಕ್ತಿ ಆರಾಧನೆಗಳ ಸಂಗಮ. ಮದಗದ ಗುಡ್ಡದ ಮೇಲಿನ ಕೋಟೆ. ಇವೆಲ್ಲವೂ ಒಂದೇ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಹಾಗಾದರೆ ಮಂಚಲದೊರೆ ಕೇವಲ ಒಂದು ಗ್ರಾಮವೇ ಅಥವಾ ಮರೆತು ಹೋದ ಐತಿಹಾಸಿಕ ಕೇಂದ್ರವೇ? ಬನ್ನಿ ಈ ಊರಿನ ಇತಿಹಾಸವನ್ನು ಹುಡುಕೋಣ. ಮಂಚಲದೊರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿರುವ ಒಂದು ಸುಂದರ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮ. ಸುಮಾರು 1559 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಪ್ರದೇಶವು ಸಮತಟ್ಟಾದ ಭೂಪ್ರದೇಶ. ಸುತ್ತಲೂ ಹರಡಿರುವ ಅರಣ್ಯ, ಬೆಟ್ಟ, ಗುಡ್ಡಗಳು ಹಾಗೂ ಫಲವತ್ತಾದ ಕೃಷಿ ಭೂಮಿಯಿಂದ ಕೂಡಿದೆ. ಒಂದು ಕಾಲದಲ್ಲಿ ಈ ಪ್ರದೇಶ ದಟ್ಟ ಕಾಡಿನಿಂದ ಆವೃತವಾಗಿತ್ತು ಎನ್ನುವುದನ್ನು ಇಂದಿಗೂ ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳು ನೆನಪಿಸುತ್ತವೆ. ಮಂಚಲದೊರೆಯ ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುವುದು ಈ ಅಜ್ಜಿಕೆರೆ. ದಟ್ಟ ಅರಣ್ಯ ಮತ್ತು ಮದಗದ ಗುಡ್ಡಗಳ ಮಧ್ಯೆ ನೆಲೆಗೊಂಡಿರುವ ಈ ಕೆರೆ ಇಂದು ಪ್ರಕೃತಿ ಪ್ರಿಯರ ಮನಸೂರೆಗೊಳ್ಳುವ ತಾಣವಾಗಿದೆ. ಬೆಳಗಿನ ಮಂಜು, ಹಕ್ಕಿಗಳ ಕಲರವ ಮತ್ತು ಸುತ್ತಲಿನ ಹಸಿರು ವಾತಾವರಣ ಈ ಪ್ರದೇಶದ ನೈಸರ್ಗಿಕ ಶ್ರೀಮಂತಿಕೆಯನ್ನು ಅನಾವರಣಗೊಳಿಸುತ್ತದೆ. ಸ್ಥಳೀಯ ಪ್ರಕಾರ ಸುಮಾರು 30-40 ವರ್ಷಗಳ ಹಿಂದೆ ಈ ಕೆರೆಯನ್ನು ಅಭಿವೃದ್ಧಿಪಡಿಸಲಾಯಿತು. ಅದಕ್ಕೂ ಮೊದಲು ಇಲ್ಲಿ ಒಂದು ಸಣ್ಣ ಕಟ್ಟೆ ಅಥವಾ ಸಹಜ ನೀರಿನ ತಾಣವಿದ್ದಿರಬಹುದೆಂಬ ನಂಬಿಕೆಯೂ ಇದೆ. ಮದಗದ ಗುಡ್ಡದ ಬುಡದಲ್ಲಿರುವ ಈ ಜಲಮೂಲವು ಹಿಂದೆ ಇಲ್ಲಿ ವಾಸಿಸುತ್ತಿದ್ದ ಜನರಿಗೂ ಹಾಗೂ ಸುತ್ತಮುತ್ತಲಿನ ಕಾಡಿನ ಜೀವಜಾಲಕ್ಕೂ ಜೀವನಾಡಿಯಾಗಿರಬಹುದೆಂದು ಊಹಿಸಲಾಗಿದೆ. ಇಂದಿಗೂ ಅಜ್ಜಿಕೆರೆ ಮಂಚಲದೊರೆಯ ಪ್ರಕೃತಿ ಸೌಂದರ್ಯ ಮತ್ತು ಇತಿಹಾಸದ ಮೌನ ಸಾಕ್ಷಿಯಾಗಿ ನಿಂತಿದೆ. ಸ್ಥಳೀಯರ ಪ್ರಕಾರ ನೀರಿಲ್ಲದೆ ಎಂದು ಈ ಕೆರೆ ಒಣಗಿಲ್ಲವಂತೆ. ಅದಕ್ಕೆ ಕಾರಣ ಇದರ ಸುತ್ತಲೇ ಇರುವ ಕಾಡು. ಅಜ್ಜಿಕೆರೆಯ ಪಕ್ಕದಲ್ಲೇ ಕಾಣಸಿಗುವುದು ಮದಗದ ಗುಡ್ಡ. ಮೊದಲ ನೋಟಕ್ಕೆ ಇದು ಸಾಮಾನ್ಯ ಗುಡ್ಡದಂತೆ ಕಂಡರೂ ಇದರ ಮೇಲೆ ಕಾಲಿಟ್ಟಾಗ ಇತಿಹಾಸದ ಕುರುಹುಗಳು ಒಂದೊಂದಾಗಿ ಗೋಚರಿಸುತ್ತವೆ. ಗುಡ್ಡದ ಮೇಲ್ಭಾಗದಲ್ಲಿ ಇಂದಿಗೂ ಕೋಟೆಯ ಅವಶೇಷಗಳು, ಕಲ್ಲು ಮತ್ತು ಮಣ್ಣಿನಿಂದ ನಿರ್ಮಿಸಲಾದ ಗೋಡೆಯ ಕುರುಹುಗಳು ಕಾಣುತ್ತವೆ. ಅಲ್ಲದೆ ಮಳೆ ನೀರನ್ನು ಸಂಗ್ರಹಿಸಲು ನಿರ್ಮಿಸಿರುವ ಒಂದು ಹೊಂಡವೂ ಇದೆ. ಇವುಗಳನ್ನು ನೋಡಿದರೆ ಈ ಗುಡ್ಡ ಒಂದು ಕಾಲದಲ್ಲಿ ಕಾವಲು ಅಥವಾ ಸೈನಿಕ ನೆಲೆಯಾಗಿರಬಹುದೆಂಬ ಅನುಮಾನ ಮೂಡುತ್ತದೆ. ಮದಗದ ಗುಡ್ಡದ ಬುಡದಲ್ಲೇ ಸ್ಥಳೀಯರ ಆರಾಧ್ಯ ದೈವವಾದ ಕಣಿವೆ ಬಸಪ್ಪ ದೇವಾಲಯವಿದೆ. ಇಂದು ಇಲ್ಲಿ ಸುಂದರವಾದ ಹೊಸ ದೇವಾಲಯ ನಿರ್ಮಾಣವಾಗಿದ್ದರೂ ಹಿಂದೆ ಈ ಸ್ಥಳದಲ್ಲಿ ಯಾವುದೇ ಭವ್ಯ ದೇವಾಲಯ ಇರಲಿಲ್ಲ. ಈ ಜಾಗದಲ್ಲಿ ಸುತ್ತಮುತ್ತ ದೊರೆಯುವ ಕಲ್ಲುಗಳನ್ನು ಜೋಡಿಸಿ ನಿರ್ಮಿಸಿದ್ದ ಒಂದು ಚಿಕ್ಕ ಗುಡಿ ಮಾತ್ರ ಇತ್ತು. ಈ ಗುಡಿಯೊಳಗೆ ನೈಸರ್ಗಿಕ ಕಲ್ಲುಗಳೇ ದೈವ ಸ್ವರೂಪವೆಂದು ಭಕ್ತಿಯಿಂದ ಪೂಜಿಸಲಾಗುತ್ತಿತ್ತು. ಕಾಲಕ್ರಮೇಣ ಭಕ್ತರ ಸಂಖ್ಯೆ ಹೆಚ್ಚಾದ ಕಾರಣ ಸ್ಥಳೀಯರ ಸಹಕಾರದಿಂದ ಹೊಸ ದೇವಾಲಯವನ್ನು ನಿರ್ಮಿಸಿ ಬಸವಣ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಕಣಿವೆ ಬಸಪ್ಪನ ಸ್ಥಳವು ಮದಗದ ಗುಡ್ಡದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಗುಡ್ಡದ ಬುಡದಲ್ಲಿರುವ ಈ ದೇವಾಲಯವು ಪ್ರಕೃತಿಯ ಮಡಿಲಲ್ಲಿ ನೆಲೆಗೊಂಡಿದೆ. ಮದಗದ ಗುಡ್ಡದ ಮೇಲಿರುವ ಕೋಟೆಯ ಅವಶೇಷಗಳು ಆಗಲವಾಡಿ ಪಾಳೆಯಗಾರರ ಕಾಲದಲ್ಲಿ ಈ ಗುಡ್ಡದ ಮೇಲೆ ಒಂದು ಕಾವಲು ಗೋಪುರದಂತೆ ಕಾರ್ಯನಿರ್ವಹಿಸಿರುವ ಸಾಧ್ಯತೆ ಇದೆ. ಏಕೆಂದರೆ ಮಂಚಲದೊರೆ ಊರನ್ನು ಈ ಆಗಲವಾಡಿ ಪಾಳೆಯಗಾರರೇ ನಿರ್ಮಿಸಿದ್ದು ಅಥವಾ ಕಟ್ಟಿದ್ದು ಎಂದು ಇಲ್ಲಿನ ಜನಪದ ಕಥೆ ಹೇಳುತ್ತದೆ. ಹಾಗಾಗಿ ಇಲ್ಲಿರುವ ಕಣಿವೆ ಬಸಪ್ಪ ದೇವಾಲಯವು ಆ ಕಾಲಘಟ್ಟದಲ್ಲೇ ನಿರ್ಮಾಣವಾಗಿದೆ ಎಂದೆನಿಸುತ್ತದೆ. ಹಿಂದೆ ಇಲ್ಲಿ ಜನವಸತಿ ಇತ್ತು ಎಂದು ಸ್ಥಳೀಯರು ಅಭಿಪ್ರಾಯಪಡುತ್ತಾರೆ. ಮದಗದ ಗುಡ್ಡಕ್ಕೆ ಜನಪದ ಪರಂಪರೆಯಲ್ಲಿ ವಿಶೇಷ ಸ್ಥಾನವಿದೆ. ಕರ್ನಾಟಕದ ಪ್ರಸಿದ್ಧ ಜನಪದ ಮಹಾಪುರುಷನಾದ ಜುಂಜಪ್ಪನ ಕುರಿತು ಕೆಲವು ಜನಪದ ಕಥೆಗಳಲ್ಲಿ ಮದಗದ ಗುಡ್ಡದ ಉಲ್ಲೇಖ ಬರುತ್ತದೆ. ಚೇಳೂರು ಪಾಳೆಗಾರ ರಂಗಪ್ಪ ನಾಯಕನು ಜುಂಜಪ್ಪನ ಓರಿಯಾದ ಬಡಮೈಲನನ್ನು ತನ್ನ ಊರಿನಲ್ಲಿ ಕಟ್ಟಿ ಹಾಕಿರ್ತಾನೆ. ಆಗ ಜುಂಜಪ್ಪ ಸ್ವಾಮಿಯು ಇದೇ ಮದಗದ ಗುಡ್ಡದ ಮೇಲೆ ತನ್ನ ಗಣೆಯನ್ನು ಊದಿದಾಗ ಕಟ್ಟಿ ಹಾಕಿದ್ದ ಬಡಮೈಲು ಓರಿ ಒಂದೇ ಏಟಿಗೆ ಆ ಕಲ್ಲು ಕಂಬವನ್ನು ಮುರಿದು ಈಗಿನ ಸೆಣಬಿನಹಳ್ಳಿಯಲ್ಲಿರುವ ಒಂದು ಬಂಡೆಯ ಮೇಲೆ ತನ್ನ ಪಾದವನ್ನು ಊರಿ ಈ ಮದಗದ ಗುಡ್ಡದ ಮೇಲೆ ಬಂತು ಎಂದು ಸ್ಥಳೀಯ ಕತೆ ಹೇಳುತ್ತದೆ. ಅಂದರೆ ಜನಪದ ಕತೆ ಹೇಳುತ್ತದೆ. ಇದನ್ನ ನಾನು ಯಾವುದಾದ್ರೂ ಒಂದು ಜುಂಜಪ್ಪನ ಕಥೆಯ ಒಂದು ಎಪಿಸೋಡ್ ಮಾಡ್ತೀನಿ, ನಾನು ಆವಾಗ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಜನಪದ ಕಥೆಗೆ ಪುಷ್ಟಿ ಕೊಡುವಂತೆ ಈ ಮದಗದ ಗುಡ್ಡದ ಮೇಲೆ ಕೆಲವೊಂದು ಗುಡ್ಡೆ ಅಂದರೆ ಸಮಾಧಿಯ ಅವಶೇಷಗಳು ಕೂಡ ನಮಗೆ ಸಿಗ್ತಾ ಹೋಗ್ತವೆ. ಬಡಮೈಲು ಸಮಾಧಿಯ ತಿಳಿಯದು, ಆದರೆ ಇಲ್ಲಿನ ಕುರಿಕಾಟ್ನಹಳ್ಳಿ ಗೊಲ್ಲ ಸಮುದಾಯದವರು ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರಂತೆ. ಜುಂಜಪ್ಪನು ತನ್ನ ದನಗಳನ್ನು ಮೇಯಿಸುತ್ತಾ ಈ ಭಾಗದಲ್ಲಿ ಸಂಚರಿಸಿದ್ದನೆಂದು ಸ್ಥಳೀಯರು ಹೇಳುತ್ತಾರೆ. ಈ ನಂಬಿಕೆಗೆ ಲಿಖಿತ ಐತಿಹಾಸಿಕ ದಾಖಲೆಗಳು ಲಭ್ಯವಿಲ್ಲದಿದ್ದರೂ ಮದಗದ ಗುಡ್ಡ ಮತ್ತು ಕಣಿವೆ ಬಸಪ್ಪನ ಸ್ಥಳವು ಇಂದಿಗೂ ಜನಪದ ಸಂಸ್ಕೃತಿ ಮತ್ತು ಸ್ಥಳೀಯ ಭಕ್ತಿಯ ಕೇಂದ್ರವಾಗಿ ಉಳಿದಿದೆ.
ಮಂಚುಳದೊರೆ ಈ ಹೆಸರಿನ ಹಿಂದೆ ಸ್ಥಳೀಯರಲ್ಲಿ ಒಂದು ಜನಪದ ಕತೆ ಪ್ರಚಲಿತದಲ್ಲಿದೆ. ಆ ಕಥೆಯ ಪ್ರಕಾರ ಒಂದು ದಿನ ಆಗಲವಾಡಿಯ ದೊರೆಯು ತನ್ನ ಮಂತ್ರಿ ಹಾಗೂ ಸೈನ್ಯದೊಂದಿಗೆ ಈ ಭಾಗದ ದಟ್ಟ ಕಾಡಿಗೆ ಬೇಟೆಯಾಡಲು ಬಂದಿದ್ದನಂತೆ. ಸೈನಿಕರನ್ನು ಬೇಟೆಗೆ ಕಳುಹಿಸಿ ದೊರೆ ಒಂದು ಬೃಹತ್ ಆಲದ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದನು. ದೊರೆ ನೆಲದ ಮೇಲೆ ಕುಳಿತಿರುವುದನ್ನು ಕಂಡ ಮಂತ್ರಿಯು ಆಗಲವಾಡಿಯಿಂದ ದರ್ಬಾರಿನ ಚೇರೊಂದನ್ನು ಮಂಚವೊಂದನ್ನು ತರಿಸಿ ಆ ಆಲದ ಮರದ ಕೆಳಗೆ ಇರಿಸಿ ದೊರೆಯನ್ನು ಅದರ ಮೇಲೆ ಆಸೀನರಾಗಿಸಿದನು. ಸ್ವಲ್ಪ ಸಮಯದ ನಂತರ ಹತ್ತಿರ ಹರಿಯುತ್ತಿದ್ದ ಹಳ್ಳದಿಂದ ನೀರನ್ನು ತಂದು ಕುಡಿಸಿದಾಗ ಅದರ ಸಿಹಿ ರುಚಿ ಹಾಗೂ ಆ ಪ್ರದೇಶದ ನೈಸರ್ಗಿಕ ಸೌಂದರ್ಯ ದೊರೆಗೆ ಬಹಳ ಇಷ್ಟವಾಯಿತು. ಈ ಪ್ರದೇಶ ವಾಸಿಸಲು ಯೋಗ್ಯವಾಗಿದೆ ಎಂದು ಭಾವಿಸಿದ ದೊರೆಯು ಇಲ್ಲಿ ಹೊಸ ಊರನ್ನು ನಿರ್ಮಿಸುವಂತೆ ತನ್ನ ಮಂತ್ರಿಗೆ ಆದೇಶಿಸಿದನಂತೆ. ಆಗ ಆಗಲವಾಡಿಯಿಂದ ಕೆಲವು ಪಾಳೆಗಾರರ ಮನೆತನದವರನ್ನು ಕರೆತಂದು ಇಲ್ಲಿ ಕೋಟೆಯನ್ನು ನಿರ್ಮಿಸಿ ವಸತಿ ಕಲ್ಪಿಸಲಾಯಿತು ಎಂಬುದು ಸ್ಥಳೀಯರ ನಂಬಿಕೆ. ಗ್ರಾಮ ನಿರ್ಮಾಣವಾದ ನಂತರ ಮಂಚಲದ ಮೇಲೆ ಆಲದ ಮರದ ಕೆಳಗೆ ಕುಳಿತಿದ್ದ ದೊರೆ ಎಂಬ ಘಟನೆಯನ್ನು ಆಧರಿಸಿ ಈ ಊರಿಗೆ ಮಂಚ ಆಲದ ದೊರೆ ಎಂದು ಹೆಸರು ಇಡಲಾಯಿತು. ಕಾಲಕ್ರಮೇಣ ಅದೇ ಹೆಸರು ಮಂಚಲದೊರೆ ಎಂದು ರೂಪಾಂತರಗೊಂಡಿತು ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಕಥೆಯನ್ನು ದೃಢೀಕರಿಸುವ ಲಿಖಿತ ದಾಖಲೆಗಳು ಸಿಕ್ಕಿಲ್ಲ. ಆದರೆ ಇಂದಿಗೂ ಈ ಜನಪದ ಕಥೆ ಮಂಚಲದೊರೆಯ ಹೆಸರಿನ ಉಗಮದೊಂದಿಗೆ ಬೆಸೆದುಕೊಂಡು ಜೀವಂತವಾಗಿದೆ. ಆದರೆ ಈ ಕಥೆಯಲ್ಲಿ ಉಲ್ಲೇಖವಾಗುವ ಕೋಟೆಯ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ ಇದೆ. ಆಶ್ಚರ್ಯ ಸಂಗತಿ ಎಂದರೆ ಮಂಚಲದೊರೆಯಲ್ಲಿ ಇಂದಿಗೂ ಕೋಟೆಯ ಅವಶೇಷಗಳು ಕಾಣಸಿಗುತ್ತವೆ. ಹಾಗಾದರೆ ಈ ಜನಪದ ಕಥೆಯ ಹಿಂದೆ ಯಾವುದಾದರೂ ಐತಿಹಾಸಿಕ ಸತ್ಯ ಅಡಗಿದೆಯೇ? ಮಂಚಲದೊರೆಯ ಮಧ್ಯಭಾಗ ಹಾಗೂ ಗ್ರಾಮದ ಸುತ್ತಮುತ್ತ ಇಂದಿಗೂ ಪುರಾತನ ಕೋಟೆಯ ಕೆಲವು ಅವಶೇಷಗಳು ಕಾಣಸಿಗುತ್ತವೆ. ಕಲ್ಲು ಮತ್ತು ಮಣ್ಣಿನಿಂದ ನಿರ್ಮಿಸಲಾದ ಈ ಗೋಡೆಗಳು ಒಂದು ಕಾಲದಲ್ಲಿ ಇಲ್ಲಿ ಕೋಟೆಯೊಂದು ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಮೌನ ಸಾಕ್ಷಿಯಾಗಿವೆ. ಕಾಲದ ಹೊಡೆತಕ್ಕೆ ಕೋಟೆಯ ಬಹುಭಾಗ ನಾಶವಾಗಿದ್ದರೂ ಉಳಿದಿರುವ ಈ ಗೋಡೆಗಳು ಅದರ ಪ್ರಾಚೀನತೆಯನ್ನು ಇಂದಿಗೂ ನೆನಪಿಸುತ್ತವೆ. ಮಂಚಲದೊರೆಯ ಕೋಟೆಯ ಪ್ರವೇಶ ಭಾಗದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯವು ಈ ಗ್ರಾಮದ ಮತ್ತೊಂದು ವಿಶೇಷ ಆಕರ್ಷಣೆಯಾಗಿದೆ. ಇಂದಿನ ದೇವಾಲಯ ಹೊಸದಾಗಿ ನಿರ್ಮಾಣವಾಗಿದ್ದರೂ ಅದರೊಳಗಿರುವ ಆಂಜನೇಯ ಸ್ವಾಮಿಯ ಮೂಲ ವಿಗ್ರಹ ಮಾತ್ರ ಅತ್ಯಂತ ಪ್ರಾಚೀನವಾಗಿ ಕಾಣುತ್ತದೆ. ವಿಗ್ರಹವನ್ನು ಗಮನಿಸಿದರೆ ಆಂಜನೇಯನನ್ನು ಸ್ಥಿರವಾಗಿ ನಿಂತಿರುವ ಭಂಗಿಯಲ್ಲಿದ್ದು ಮುಖಭಾವ, ದೇಹದ ಪ್ರಮಾಣ, ಆಭರಣಗಳ ಕೆತ್ತನೆ ಹಾಗೂ ಶಿಲ್ಪದ ವಿನ್ಯಾಸ ಇತರ ಆಧುನಿಕ ವಿಗ್ರಹಗಳಿಗಿಂತ ಭಿನ್ನವಾಗಿದೆ. ಈ ಶಿಲ್ಪ ಮಧ್ಯಕಾಲೀನ ದಕ್ಷಿಣ ಭಾರತೀಯ ಶಿಲ್ಪಕಲೆಯ ಪ್ರಭಾವವನ್ನು ಕಾಣಬಹುದು. ಈ ದೇವಾಲಯವು ಕೋಟೆಯ ಪ್ರವೇಶ ಭಾಗದ ಸಮೀಪದಲ್ಲಿರುವುದು ಕೂಡ ಗಮನಾರ್ಹವಾಗಿದೆ. ಕರ್ನಾಟಕದ ಅನೇಕ ಪಾಳೆಗಾರರ ಕೋಟೆಗಳಲ್ಲಿ ಕೋಟೆಯ ರಕ್ಷಕ ದೈವವಾಗಿ ಆಂಜನೇಯ ಸ್ವಾಮಿಯ ಆರಾಧನೆಗೆ ವಿಶೇಷ ಸ್ಥಾನವಿತ್ತು. ಯುದ್ಧಕ್ಕೆ ತೆರಳುವ ಮೊದಲು ಹಾಗೂ ಕೋಟೆಯ ರಕ್ಷಣೆಯ ಸಂಕೇತವಾಗಿ ಆಂಜನೇಯನನ್ನು ಪೂಜಿಸುವ ಸಂಪ್ರದಾಯ ಇದ್ದಿದ್ದು ತಿಳಿದುಬರುತ್ತದೆ. ಅದೇ ಕಾರಣಕ್ಕೆ ಮಂಚಲದೊರೆಯ ಈ ಆಂಜನೇಯ ಸ್ವಾಮಿ ವಿಗ್ರಹವು ಪಾಳೆಗಾರರ ಕಾಲದಲ್ಲಿ ಪೂಜೆಯಾಗಿರಬಹುದು, ಅದನ್ನು ಸ್ಥಾಪನೆ ಮಾಡಿರಬಹುದೆಂಬ ಅಭಿಪ್ರಾಯ ಕಂಡುಬರುತ್ತದೆ. ಗ್ರಾಮದ ಪ್ರವೇಶ ಭಾಗದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದ ಬಳಿಯೂ ಕೋಟೆಯ ಗೋಡೆಗಳು ಅವಶೇಷಗಳು ಕಂಡುಬರುತ್ತವೆ. ಇದನ್ನು ನೋಡಿದಾಗ ಈ ಕೋಟೆಯ ವ್ಯಾಪ್ತಿ ಇಂದಿನ ಗ್ರಾಮಕ್ಕಿಂತಲೂ ದೊಡ್ಡದಾಗಿರಬಹುದೆಂಬ ಅನುಮಾನ ಮೂಡುತ್ತದೆ. ಇದು ಮಾತ್ರವಲ್ಲ, ಗ್ರಾಮದ ಪಕ್ಕದಲ್ಲಿರುವ ಮದಗದ ಗುಡ್ಡದ ಮೇಲೆಯೂ ಕೋಟೆಯ ಅವಶೇಷಗಳು, ನೀರಿನ ಹೊಂಡ ಮತ್ತು ವಾಸಸ್ಥಳದ ಕುರುಹುಗಳು ಕಂಡುಬರುತ್ತವೆ. ಒಂದು ಕಡೆ ಗ್ರಾಮದಲ್ಲಿರುವ ಕೋಟೆ, ಮತ್ತೊಂದು ಕಡೆ ಗುಡ್ಡದ ಮೇಲಿರುವ ರಕ್ಷಣಾ ವ್ಯವಸ್ಥೆ, ಇವೆರಡೆರಡು ಪರಸ್ಪರ ಸಂಬಂಧ ಹೊಂದಿದೆವೇ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಈ ಎಲ್ಲ ಕುರುಹುಗಳನ್ನು ಒಟ್ಟಾಗಿ ನೋಡಿದಾಗ ಮಂಚಲದೊರೆಯು ಒಂದು ಕಾಲದಲ್ಲಿ ಪಾಳೆಗಾರರ ಆಡಳಿತ ಅಥವಾ ಸೈನಿಕ ಕೇಂದ್ರವಾಗಿರಬಹುದೆಂಬ ಅನುಮಾನ ಮೂಡುತ್ತದೆ. ವಿಶೇಷವಾಗಿ ಗ್ರಾಮದ ಹೆಸರಲ್ಲಿರುವ ದೊರೆ ಎಂಬ ಪದ, ಕೋಟೆಯ ಅವಶೇಷಗಳು, ಮದಗದ ಗುಡ್ಡದ ರಕ್ಷಣಾ ವ್ಯವಸ್ಥೆ ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಗೆ ಈ ಪ್ರದೇಶ ಆಯಕಟ್ಟಿನ ಕೇಂದ್ರವಾಗಿದ್ದ ಸಂಗತಿಗಳು ಈ ಸಾಧ್ಯತೆಯನ್ನು ಮತ್ತಷ್ಟು ಬಲಿಷ್ಠವಾಗಿ ಸುತ್ತವೆ. ಹಾಗಾಗಿ ಈ ಮಂಚಲದೊರೆ ಎನ್ನುವುದು ಒಂದು ಆಡಳಿತ ಕೇಂದ್ರವಾಗಿರುವ ಸಾಧ್ಯತೆ ಇದೆ. ಈ ಊರಿನ ಇತಿಹಾಸವನ್ನು ಗಮನಿಸಿದಾಗ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಉದ್ಭವಿಸುತ್ತದೆ. ಈ ಗ್ರಾಮದ ಇತಿಹಾಸ ಕೇವಲ ಪಾಳೆಗಾರರ ಕಾಲದಿಂದಲೇ ಆರಂಭವಾಗಿತ್ತೇ, ಅದಕ್ಕೂ ಹಿಂದಿನ ಕಾಲದಿಂದಲೂ ಈ ಪ್ರದೇಶದಲ್ಲಿ ಜನವಸತಿ ಮತ್ತು ದೇವಾಲಯಗಳು ಅಸ್ತಿತ್ವದಲ್ಲಿದ್ದವೆಯೇ? ಈ ಪ್ರಶ್ನೆಗೆ ಕಾರಣವಾಗುವುದು ಈ ಗ್ರಾಮದ ಸುತ್ತಮುತ್ತ ಕಂಡುಬರುವ ಕೆಲವು ಪುರಾತತ್ವದ ಕುರುಹುಗಳು. ಮಂಚಲದೊರೆಯ ಸಮೀಪದ ಹುಲಿಕೆರೆಯ ಬಳಿ ಪತ್ತೆಯಾಗಿರುವ ಬೃಹತ್ ಶಿವಲಿಂಗದ ಒಂದು ಪಳೆಯುಳಿಕೆ, ಅದರ ಪೀಠವು
ಬಳಪದ ಕಲ್ಲಿನಿಂದ ನಿರ್ಮಾಣವಾಗಿದೆ. ಈ ರೀತಿಯ ಕಲ್ಲಿನ ಬಳಕೆ ಹಾಗೂ ಅದರ ಶಿಲ್ಪಶೈಲಿ ಮಧ್ಯಕಾಲೀನ ದೇವಾಲಯಗಳನ್ನು ನೆನಪಿಸುತ್ತದೆ. ಇದು ಹೊಯ್ಸಳರ ಕಾಲದ ಶೈಲಿಯೊಂದಿಗೆ ಕೆಲವು ಸಾಮ್ಯತೆಗಳನ್ನು ಹೊಂದಿದೆ ಎಂದು ಕಾಣಿಸುತ್ತದೆ. ಆದರೆ ಇದನ್ನು ಖಚಿತವಾಗಿ ಹೊಯ್ಸಳರ ಕಾಲದ್ದೇ ಎಂದು ಹೇಳಲು ಆಗುತ್ತಿಲ್ಲ. ನಾವು ಮಂಜುಲ್ದರೆಯಿಂದ ನಲ್ಲೂರ್ಗೆ ಹೋಗೋ ಆ ರೋಡಲ್ಲಿ ಹಾದಿಲಿ ಒಂದು ಕೆರೆ ಅಂತ ಒಂದು ಕೆರೆ ಸಿಗುತ್ತೆ. ಆ ಕೆರೆ ಹಿಂದು ಭಾಗ ಒಂದು ಭಿನ್ನವಾದ ಒಂದು ಲಿಂಗ ಸಿಗುತ್ತೆ. ನಾವಿಲ್ಲಿ ಏನ್ ಇದನ್ನೇನು ಕರಿತೀವಿ, ಇದು ಪೀಠ. ಮತ್ತೆ ಇದು ನೋಡಿ, ಇಲ್ಲಿ ಲಿಂಗ ಆಕಾರದಿದ್ದು ಕಾಣ್ತಿದೆ. ಆ ಕಡೆ ನಮ್ಗೆ ಕೆಳಗಡೆ ಒಂದು ಬ್ರಹ್ಮಪೀಠ ಕಾಣ್ತಿದೆ. ಈ ಕಲ್ಲುಗಳು ಇವೆಲ್ಲ ಗಮನಿಸ್ತಾ ಇದ್ರೆ ಇದು ನಮ್ಗೆ ಮೋಸ್ಟ್ಲಿ ಒಂದು ಪುರಾತನವಾದ ಒಂದು ಗುಡಿ ಇಲ್ಲಿ ಇತ್ತು ಅಂತ ನಮ್ಗಿಲ್ಲಿ ಕಂಡು ಬರುತ್ತೆ. ಆದ್ರೆ ದೊಡ್ಡ ಗುಡಿ ಇತ್ತು ಅನ್ನೋ ಒಂದು ಕುರುಹು ಇಲ್ಲಿಲ್ಲ. ಕೆಲವೊಂದು ಇಟಿಕೆ ಚೂರುಗಳು ಮತ್ತೆ ಕೆಲವೊಂದು ಕಲ್ಲಿನ ಚೂರುಗಳು ಇಲ್ಲಿ ಕಂಡು ಬರ್ತಾವೆ ಬಿಟ್ರೆ ಮತ್ತೆ ಇನ್ನೇನು ಕಂಡು ಬರಲ್ಲ. ಏನು ಆಗ್ಲವಾಡಿ ಪಾಳ್ಯಗಾರರು ಶೈವ ಸಂಪ್ರದಾಯನ ಜಾಸ್ತಿ ಒತ್ತು ಕೊಟ್ಟು ಪೂಜೆ ಮಾಡ್ತಿದ್ರು. ಯಾಕಂತಂದ್ರೆ ಅವರು ಶೈವ ಆಗಿದ್ರಿಂದ ಹಾಗಾಗಿ ಈಗ ಅವ್ರ ಕಾಲದಲ್ಲಿ ಇದು ಆಗಿರ್ಬೋದು, ಇಲ್ಲ ಆಗಿಲ್ದೇನೆ ಇರ್ಬೋದು, ಯಾವ್ದಕ್ಕೂ ನಮ್ಗೆ ಇದು ಪುರಾವೆ ಇಲ್ಲ. ಈಗ ನಾವು ಈ ಲಿಂಗಗಳು ಏನ್ ನಿಧಿ ಆಸೆಗೋಸ್ಕರನೋ ಇಲ್ಲ ಅಂತಂದ್ರೆ ಏನು ಆಗಿನ ಕಾಲದಲ್ಲಿ ಯಾವ್ದಾರ ದಾಳಿ ಆಗೋ ಯಾವ ರೀಸನ್ಗೆ ಇದು ಏನು ಇದು ಲಿಂಗ ಅನ್ನೋದು ಹಾಳಾಗಿದೆ, ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಇದು ಬೇಕು ಅಂತಲೇ ಒಡಾಕಿರೋದು ಕಾಣ್ತಾ ಐತೆ ನೋಡಿ. ಇಲ್ಲಿ ಸುಮಾರು ಒಂದು ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿರುವಂತ ಲಿಂಗ ಇದು. ಆ ಕೆತ್ತನೆ ಅವನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ನಾವು ಈ ಲಿಂಗದ ಗಮನಿಸ್ತಾ ಹೋದ್ರೆ ತುಂಬಾ ನೀಟಾಗಿ ಚೆನ್ನಾಗಿದೆ. ಹಬ್ಬ ಎತ್ತಕ್ಕೆ ಆಗಲ್ಲ. ಇದು ಬೇಕು ಅಂತಾನೆ ಹಾಳು ಮಾಡಿರೋ ಒಂದು ಉದ್ದೇಶ ಇದೆ. ಇಂಥವೆಲ್ಲ ಏನು ಒಂದು ಊರಿನ ಇತಿಹಾಸವನ್ನು ಹೇಳುವಂತ ಒಂದು ಕುರುಹುಗಳಾದ ದೇವಸ್ಥಾನಗಳಿರ್ಬೋದು, ಇಂಥ ಹಳೆಯ ಭಿನ್ನವಾದ ವಿಗ್ರಹಗಳಿರ್ಬೋದು, ಇವೆಲ್ಲನ ಉಳಿಸ್ಕೊಳ್ಳುವಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಏನು ನಾವಿಷ್ಟು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಏನಂತಂದ್ರೆ, ಅಕಸ್ಮಾತ್ ಏನಾದ್ರೂ ಈ ಲಿಂಗನ ಎಲ್ಲಾದ್ರೂ ತಗೊಂಡೋಗಿ ಸುಮ್ಮನೆ ಎಲ್ಲಾದ್ರೂ ಒಂದು ದೇವಸ್ಥಾನ ಪಕ್ಕದಲ್ಲಾದ್ರೂ ಇಡಿರಿ ಅಂತ ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ನಾವು ಈ ಮುಖಾಂತರ. ನಾವೀಗ ಏನ್ ನೋಡ್ತಾ ಇದೀವಿ, ಇದು ಲಿಂಗದ ಒಂದು ಬ್ರಹ್ಮಪೀಠ. ಈ ಪೀಠದ ಕೆಳಗಡೆ ಅಲ್ಲಿ ಕಾಣ ಝೂಮ್ ಹಾಕ್ಸಿನ ಅದು ಕಿತ್ತು ಒಂದು ನಿಧಿ ಆಸೆಗೋಸ್ಕರ ಕಿತ್ತು ಹಾಕಿದ್ದಾರೆ ಅಂತ ನಮ್ಗಿಲ್ಲಿ ಕಂಡು ಬರುತ್ತೆ. ಈ ಕೆತ್ತನೆ ಈ ಕಲ್ಲು ಇದನ್ನೆಲ್ಲ ನೋಡ್ತಿದ್ರೆ ನಮ್ಗೆ ಇದು ಬಳಪದ ಕಲ್ಲು ಅನ್ನೋ ಒಂದು ಕಂಡು ಬರುತ್ತೆ. ಇದು ಬಳಪದ ಕಲ್ಲೇ. ಇಲ್ಲೇನಾದ್ರೂ ಬರ್ದಿದ್ದಾರ ಅಂತ ಚೆಕ್ ಮಾಡೋದ. ಈ ಲಿಂಗದ ಮೇಲೆ ಯಾರು ಬರೆಯಲ್ಲ ನೋಡಿ. ಇಲ್ಲೆಲ್ಲ ಇದು ಆರೆಕೋಲು ಎಲ್ಲ ಹಾಕಿ ಬೇಕು ಅಂತಾನೆ ಒಂದು ನಿಧಿ ಆಸೆಗೋಸ್ಕರ ಇಲ್ಲಿ ಕಿತ್ತಾಕಿದ್ರೆ. ಇದು ಪಕ್ಕ ಬಳಪದ ಕಲ್ಲೇ. ಏನಿದು ಬಳಪದ ಕಲ್ಲನ್ನ ಹೊಯ್ಸಳರ ಕಾಲದಾಗೆ ಹೆಚ್ಚಾಗಿ ಬಳಸ್ತಿದ್ರು. ಹಾಗಾಗಿ ಏನು ಅಕಸ್ಮಾತ್ ಹೊಯ್ಸಳರ ಕಾಲದ್ದೇ ಲಿಂಗ ಆಗಿರ್ಬೋದು ಅಥವಾ ಆಗದ್ದೇ ಇರಬಹುದು. ಯಾಕಂದ್ರೆ ನಾವು ಪಕ್ಕ ಇಲ್ಲಿ ಯಾವುದೇ ಒಂದು ಪುರಾವೆ ಇಲ್ಲದೆ ನಾವೇನು ಹೇಳಕ್ ಆಗಲ್ಲ. ಇದು ಪಕ್ಕ ಒಂದು ಬಳಪದ ಕಲ್ಲುದ್ದು ಲಿಂಗ ಅಂತ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಇದರ ಜೊತೆಗೆ ಮಂಚಲದರೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಹೊಸಕೆರೆಯಲ್ಲಿ ಹೊಯ್ಸಳರ ಕಾಲದ ಶಿವಾಲಯ ಇಂದಿಗೂ ಅಸ್ತಿತ್ವದಲ್ಲಿದೆ. ಅಷ್ಟು ಸಮೀಪದಲ್ಲಿ ಹೊಯ್ಸಳರ ದೇವಾಲಯ ಇರುವುದು ಈ ಭಾಗದಲ್ಲಿ ಹೊಯ್ಸಳರ ಪ್ರಭಾವ ಇದ್ದಿರಬಹುದೆಂಬ ಸಾಧ್ಯತೆಯನ್ನು ಸೂಚಿಸುತ್ತದೆ. ಈ ದೇವಾಲಯದ ಸಂಪೂರ್ಣ ವಿಡಿಯೋವನ್ನು ನಾನು ಮುಂದೆ ಮಾಡ್ತೀನಿ. ಮಂಚಲದರೆಯ ಇತಿಹಾಸವನ್ನು ಹುಡುಕುತ್ತಾ ಸಾಗಿದಾಗ ಗ್ರಾಮದ ಮತ್ತೊಂದು ಮಹತ್ವದ ಪುರಾವೆ ನಮ್ಮ ಮುಂದೆ ಬರುತ್ತದೆ. ಅದು ರಂಗನಾಥ ಸ್ವಾಮಿ ದೇವಾಲಯ. ಇಂದು ಕಾಣುತ್ತಿರುವ ಈ ದೇವಾಲಯ ಹೊಸದಾಗಿ ನಿರ್ಮಾಣವಾಗಿದ್ದರೂ ಇದರ ಇತಿಹಾಸ ಹಲವು ದಶಕಗಳ ಹಿಂದೆ ಕರೆದೊಯ್ಯುತ್ತದೆ. ಸ್ಥಳೀಯರ ಪ್ರಕಾರ ಸುಮಾರು 80 ವರ್ಷಗಳ ಹಿಂದೆ ಇಲ್ಲಿದ್ದ ಪುರಾತನ ದೇವಾಲಯ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು. ದೇವಾಲಯ ಕುಸಿಯುವ ಸ್ಥಿತಿಗೆ ತಲುಪಿದ್ದರಿಂದ ಮೂಲ ರಂಗನಾಥ ಸ್ವಾಮಿಯ ವಿಗ್ರಹವನ್ನು ರಕ್ಷಿಸುವ ಉದ್ದೇಶದಿಂದ ಸಮೀಪದ ಬಾವಿಯಲ್ಲಿ ಸಂರಕ್ಷಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ದೇವಾಲಯದ ಉತ್ಸವ ಮೂರ್ತಿಗಳಾದ ಶ್ರೀ ರಂಗನಾಥ ಸ್ವಾಮಿ, ಶ್ರೀದೇವಿ ಹಾಗೂ ಭೂದೇವಿ ವಿಗ್ರಹಗಳನ್ನು ಕೆಂಪಮ್ಮ ದೇವಾಲಯದಲ್ಲಿ ಸಂರಕ್ಷಿಸಿ ಪೂಜೆ ಮುಂದುವರಿಸಲಾಯಿತು. ಕಾಲ ಕಳೆದಂತೆ ಈ ದೇವಾಲಯವು ಜನರ ನೆನಪಿನಿಂದ ಮರೆಯಾಗತೊಡಗಿತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ಗ್ರಾಮಸ್ಥರ ಪ್ರಯತ್ನದಿಂದ ಬಾವಿಯೊಳಗಿದ್ದ ಮೂಲ ವಿಗ್ರಹವನ್ನು ಮತ್ತೆ ಹೊರತೆಗೆದು ಹೊಸ ದೇವಾಲಯವನ್ನು ನಿರ್ಮಿಸಿ ಮರುಪ್ರತಿಷ್ಠಾಪಿಸಲಾಯಿತು. ಈ ಕಾರ್ಯದಲ್ಲಿ ಗ್ರಾಮದ ಪ್ರಮುಖ ವ್ಯಕ್ತಿಗಳಲ್ಲೊಬ್ಬರಾದ ಎಮ್ಮ ರಂಗಶಾಮಯ್ಯ ಅವರ ಪಾತ್ರ
ಮುಖ್ಯವಾದದ್ದು ಎಂದು ಸ್ಥಳೀಯರು ಇಂದಿಗೂ ಗೌರವದಿಂದ ಸ್ಮರಿಸುತ್ತಾರೆ. ಒಂದು ಕಾಲದಲ್ಲಿ ಈ ದೇವಾಲಯದ ರಥೋತ್ಸವವು ಬಹಳ ವೈಭವದಿಂದ ನಡೆಯುತ್ತಿತ್ತೆಂದು ಹಿರಿಯರು ಹೇಳುತ್ತಾರೆ. ಇಂದಿಗೂ ಗುಬ್ಬಿ ತಾಲೂಕು ಕಚೇರಿಯ ದಾಖಲೆಗಳಲ್ಲಿ ಈ ದೇವಾಲಯದ ಮುಂಭಾಗದ ರಸ್ತೆಯನ್ನು ರಥದ ಬೀದಿ ಎಂದು ದಾಖಲಿಸಿರುವುದು ಇಲ್ಲಿ ರಥೋತ್ಸವದ ಸಂಪ್ರದಾಯವಿದ್ದುದನ್ನು ಸೂಚಿಸುವ ಕುತೂಹಲಕಾರಿ ಸಂಗತಿಯಾಗಿದೆ. ಹೊಸ ದೇವಾಲಯದ ಸುತ್ತಮುತ್ತ ಇಂದಿಗೂ ಹಳೆಯ ದೇವಾಲಯದ ಕಲ್ಲಿನ ಅವಶೇಷಗಳು ಕಾಣಸಿಗುತ್ತವೆ. ಇವುಗಳನ್ನು ನೋಡಿದಾಗ ಇಲ್ಲಿ ಒಂದು ಕಾಲದಲ್ಲಿ ದೊಡ್ಡ ದೇವಾಲಯ ಅಸ್ತಿತ್ವದಲ್ಲಿರಬಹುದೆಂದು ಅನುಮಾನ ಮತ್ತಷ್ಟು ಗಟ್ಟಿಯಾಗುತ್ತದೆ. ಈಗ ಮೂಲ ವಿಗ್ರಹವನ್ನು ಗಮನಿಸಿ. 4 ಭುಜಗಳನ್ನು ಹೊಂದಿರುವ ಶ್ರೀ ರಂಗನಾಥ ಸ್ವಾಮಿಯ ಈ ಮೂರ್ತಿಯಲ್ಲಿ ಮೇಲಿನ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರವಿದ್ದು, ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದ್ದು, ಎಡಗೈಯಲ್ಲಿ ಗದೆ ಧರಿಸಿರುವುದು ಕಾಣುತ್ತದೆ. ವಿಗ್ರಹದ ಮುಖಭಾವ, ಕಿರೀಟ, ಆಭರಣಗಳ ಕೆತ್ತನೆ ಹಾಗೂ ದೇಹದ ಅನುಪಾತಗಳು ಅತ್ಯಂತ ನಾಜೂಕಾಗಿ ರೂಪುಗೊಂಡಿವೆ. ಈ ಶಿಲ್ಪಶೈಲಿಯನ್ನು ಗಮನಿಸಿದರೆ ಇದು ಮಧ್ಯಕಾಲೀನ ದಕ್ಷಿಣ ಭಾರತದ ಶಿಲ್ಪಶೈಲಿಯನ್ನು ನೆನಪಿಸುತ್ತದೆ. ವಿಶೇಷವಾಗಿ ಕೆಲವು ಲಕ್ಷಣಗಳು ಹೊಯ್ಸಳ ಕಾಲದ ಕೊನೆಯ ಹಂತ ಅಥವಾ ಆರಂಭಿಕ ವಿಜಯನಗರ ಕಾಲದ ವೈಶಿಷ್ಟ್ಯ ಶಿಲ್ಪಶೈಲಿಯನ್ನು ಹೊಂದಿದೆ. ರಂಗನಾಥ ಸ್ವಾಮಿಯ ಎಡ ಮತ್ತು ಬಲಭಾಗದಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರ ಕೆತ್ತನೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಈ ವಿಗ್ರಹ ಹೊಯ್ಸಳರ ಕಾಲದ್ದೇ ಎಂದು ಹೇಳಲಾಗದಿದ್ದರೂ ಇದು ಪಾಳೆಗಾರರ ಕಾಲದ ಪೂರ್ವದ ದೇವರ ವಿಗ್ರಹ ಎಂದೆನಿಸುತ್ತದೆ. ಮಂಚಲದರೆಯ ಇತಿಹಾಸವನ್ನು ಅರಿಯಲು ನೆರವಾಗುವ ಮತ್ತೊಂದು ಪ್ರಮುಖ ಪುರಾವೆಗಳೆಂದರೆ ಇಲ್ಲಿರುವ ವೀರಗಲ್ಲುಗಳು. ಈ ಗ್ರಾಮದ ಮಲ್ಲೇಶ್ವರ ದೇವಾಲಯದ ಆವರಣದಲ್ಲಿ ವೀರಗಾರರ ಗುಡಿ ಎಂಬ ಸ್ಥಳದಲ್ಲಿ 2 ಅಪರೂಪದ ವೀರಗಲ್ಲುಗಳು ಇಂದಿಗೂ ಕಾಣಸಿಗುತ್ತವೆ. ಇವು ಕೇವಲ ಸ್ಮಾರಕ ಶಿಲೆಗಳಲ್ಲ, ಒಂದು ಕಾಲದ ಸಮಾಜ, ಯುದ್ಧ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ನಮ್ಮ ಮುಂದಿಡುವ ಐತಿಹಾಸಿಕ ದಾಖಲೆಗಳಾಗಿವೆ. ಮೊದಲ ವೀರಗಲ್ಲಿನಲ್ಲಿ ಕುದುರೆಯ ಮೇಲೆ ಕುಳಿತಿರುವ ಒಬ್ಬ ವೀರನ ಕೈಯಲ್ಲಿ ಕತ್ತಿಯನ್ನು ಹಿಡಿದಿರುವುದು ಕಾಣುತ್ತದೆ. ಅವನ ಹಿಂದೆ ಒಬ್ಬ ವ್ಯಕ್ತಿ ಛತ್ರಿಯನ್ನು ಹಿಡಿದಿದ್ದರೆ ಮತ್ತೊಬ್ಬ ಸೇವಕ ಕುದುರೆಯನ್ನು ಮುನ್ನಡೆಸುತ್ತಿರುವ ದೃಶ್ಯ ಕೆತ್ತಲಾಗಿದೆ. ಸಾಮಾನ್ಯ ಯೋಧನಿಗೆ ಇಂತಹ ಗೌರವವನ್ನು ನೀಡಲಾಗುವುದಿಲ್ಲ. ಈ ರೀತಿಯ ಛತ್ರಿಧಾರಣೆಯು ಸಾಮಾನ್ಯವಾಗಿ ಉನ್ನತ ಹುದ್ದೆಯ ನಾಯಕ, ಸೇನಾಧಿಕಾರಿ ಅಥವಾ ಸ್ಥಳೀಯ ದೊರೆಯನ್ನು ಸೂಚಿಸುವ ಸಂಕೇತವಾಗಿರಬಹುದು. ಮಂಚಲದರೆಯ ಪಕ್ಕದಲ್ಲಿರುವ ಮುಚ್ಚವೀರನಹಳ್ಳಿಯಲ್ಲೂ ಇಂಥದೇ ಒಂದು ತರಹದ ವೀರಗಲ್ಲು ಕಂಡುಬರುತ್ತದೆ. ಅದು ಮುಚ್ಚವೀರ ಆಗಿರಬಹುದೆಂಬ ಸಾಧ್ಯತೆಯನ್ನು ನಾವು ಇಲ್ಲಿ ಕಾಣಬಹುದು. ಶತಮಾನಗಳ ಕಾಲ ಹುತ್ತದಲ್ಲಿ ಮುಚ್ಚಿ ಹೋಗಿದ್ದ ಈ ವೀರಗಲ್ಲನ್ನು ಸ್ಥಳೀಯರ ಸಹಕಾರದಿಂದ ಹೊರತೆಗೆಯಲಾಗಿದೆ. ಈ ಮುಚ್ಚವೀರನಹಳ್ಳಿ ಎಂಬ ಊರಿನ ಸಂಪೂರ್ಣ ಕಥೆಯನ್ನು ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಅದನ್ನು ಕೂಡ ನೀವು ವೀಕ್ಷಿಸಬಹುದು. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂತಹದೇ 2 ವೀರಗಲ್ಲುಗಳು ಕಂಡು ಬರುವುದು ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಯಾವುದೋ ಯುದ್ಧ ನಡೆದಿತ್ತೆ ಎಂಬ ಅನುಮಾನವನ್ನು ಮೂಡಿಸುತ್ತದೆ. ಕೆಲವೊಬ್ಬರು ಈ ತರ ಕೆತ್ತನೆಯ ವೀರಗಲ್ಲುಗಳು ಕಮ್ಮಟದುರ್ಗದ ಕುಮಾರರಾಮನ ವೀರಗಲ್ಲುಗಳು ಎಂದು ಹೇಳುತ್ತಾರೆ. ಆದರೆ ಈ ವೀರಗಲ್ಲುಗಳ ಮೇಲೆ ಯಾವುದೇ ಕೆತ್ತನೆ ಇಲ್ಲದಿರುವುದು ಯಾವುದು ಸತ್ಯಾಸತ್ಯತೆ ಎಂದು ತಿಳಿಯಲು ಸ್ಪಷ್ಟವಾಗಿ ತಿಳಿದಿಲ್ಲ. ಇನ್ನೊಂದು ವೀರಗಲ್ಲು ಇನ್ನಷ್ಟು ವಿಶೇಷವಾಗಿದೆ. ಕೆಳಭಾಗದಲ್ಲಿ ಗೋವುಗಳ ಕೆತ್ತನೆ ಇದೆ. ಇದು ಗೋ ರಕ್ಷಣೆಯ ವೇಳೆ ನಡೆದ ಸಂಘರ್ಷವನ್ನು ಸೂಚಿಸುವ ಸಾಧ್ಯತೆ ಇದೆ. ಮಧ್ಯಭಾಗದಲ್ಲಿ ವೀರ ಮತ್ತು ಅವನ ಪತ್ನಿಯ ಜೋಡಿ ಚಿತ್ರ ಕೆತ್ತಲಾಗಿದೆ. ವೀರನ ಕೈಯಲ್ಲಿ ಕತ್ತಿ ಇದ್ದರೆ ಮಹಿಳೆಯ ಬಲಗೈಯಲ್ಲಿ ನಿಂಬೆಹಣ್ಣು ಮತ್ತು ಎಡಗೈಯಲ್ಲಿ ಚಾಮರ ಕಾಣುತ್ತದೆ. ಮೇಲ್ಭಾಗದಲ್ಲಿ ಬಸವಣ್ಣ ಮತ್ತು ಶಿವಲಿಂಗದ ಪೂಜೆಯ ದೃಶ್ಯವಿದ್ದು, ಅತ್ಯುನ್ನತ ಭಾಗದಲ್ಲಿ ಸೂರ್ಯ ಮತ್ತು ಚಂದ್ರರ ಕೆತ್ತನೆಗಳಿವೆ. ವೀರಗಲ್ಲುಗಳಲ್ಲಿ ಸೂರ್ಯ ಮತ್ತು ಚಂದ್ರರನ್ನು ಕೆತ್ತುವುದು ಆ ವೀರನ ಕೀರ್ತಿ ಸೂರ್ಯ ಚಂದ್ರರು ಇರುವವರೆಗೂ ಶಾಶ್ವತವಾಗಿರಲಿ ಎಂಬ ಸಂಕೇತವಾಗಿದೆ. ಶಿವಲಿಂಗದ ಆರಾಧನೆಯ ದೃಶ್ಯವು ಯುದ್ಧದಲ್ಲಿ ವೀರಮರಣ ಹೊಂದಿದ ವೀರನು ಶಿವಲೋಕವನ್ನು ಸೇರಿದನೆಂಬ ಶೈವ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ವೀರನೊಂದಿಗೆ ಅವನ ಪತ್ನಿಯನ್ನು ಕೂಡ ಚಿತ್ರಿಸಲಾಗಿದೆ. ಇದನ್ನು ವೀರ ಮಹಾಸತಿ ಕಲ್ಲು ಎಂದು ಗುರುತಿಸುವ ಸಾಧ್ಯತೆ ಇದೆ. ಈ ವೀರಗಲ್ಲುಗಳ ಶಿಲ್ಪಶೈಲಿ, ಅವುಗಳ ವಿನ್ಯಾಸ ಹಾಗೂ ಕೆತ್ತನೆಯನ್ನು ಗಮನಿಸಿದಾಗ ಇವು ಮಧ್ಯಕಾಲೀನ ಕರ್ನಾಟಕದ ಶಿಲ್ಪಶೈಲಿಯನ್ನು ನೆನಪಿಸುತ್ತವೆ. ನಿಖರ ಕಾಲವನ್ನು ನಿರ್ಧರಿಸಲು ತಜ್ಞರ ಅಧ್ಯಯನ ಅಗತ್ಯವಿದ್ದರೂ ಇವು ಪಾಳೆಗಾರರ ಕಾಲಕ್ಕಿಂತಲೂ ಹಿಂದಿನ ಅವಧಿಗೆ ಸೇರಿರುವ ಸಾಧ್ಯತೆಯನ್ನು ತಳ್ಳಿ ಹಾಕಲು ಸಾಧ್ಯವಿಲ್ಲ. ಈಗ ಮಂಚಲದರೆಯಲ್ಲಿ ಕಂಡುಬರುವ ಪುರಾವೆಗಳನ್ನು ಒಟ್ಟಾಗಿ ಗಮನಿಸಿದರೆ ಗ್ರಾಮದ ಸಮೀಪವಿರುವ ಹುಲಿಕೆರೆಯ ಹಿಂದೆ ಒಂದು ಬೃಹತ್ ಶಿವಲಿಂಗದ ಅವಶೇಷಗಳು ಕಾಣಸಿಗುತ್ತವೆ. ಮಧ್ಯಕಾಲೀನ ಶಿಲ್ಪಶೈಲಿಯನ್ನು ನೆನಪಿಸುವ ರಂಗನಾಥ ಸ್ವಾಮಿಯ ಮೂಲ ವಿಗ್ರಹ ಹಾಗೂ ಈ ವೀರಗಲ್ಲುಗಳು, ಈ 3 ಪ್ರಮುಖ ಪುರಾವೆಗಳು ಮಂಚಲದರೆ ಕೇವಲ ಪಾಳೆಗಾರರ ಕಾಲದಲ್ಲಿ ಹುಟ್ಟಿದ ಗ್ರಾಮವಲ್ಲ. ಅದಕ್ಕೂ ಮುಂಚೆಯೇ ಇಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ
ಚಟುವಟಿಕೆಗಳು ನಡೆದಿರಬಹುದೆಂಬ ಸಂಶೋಧನೆಯ ಸಾಧ್ಯತೆಯನ್ನು ಬಲಪಡಿಸುತ್ತವೆ. ಇದರ ಜೊತೆಗೆ ಹಲವಾರು ಕಡೆ ಏನಂದ್ರೆ ಹೊಸಕೆರೆ ಇರ್ಬೋದು, ಹಲವಾರು ಕಡೆ ಹೊಯ್ಸಳರ ಕಾಲದ ದೇವಾಲಯಗಳು ಇಂದಿಗೂ ಅಸ್ತಿತ್ವದಲ್ಲಿದೆ. ಇದನ್ನು ಗಮನಿಸಿದಾಗ ಈ ಭಾಗದಲ್ಲಿಯೂ ಹೊಯ್ಸಳ ಕಾಲದಲ್ಲಿ ಅಥವಾ ಅದರ ಸಮೀಪದ ಅವಧಿಯಲ್ಲಿ ದೇವಾಲಯವೊಂದು ಇದ್ದಿರಬಹುದೆಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಒಂದು ವೇಳೆ ಈ ಊರು ಪಾಳೆಗಾರರ ಕಾಲಕ್ಕೂ ಮುಂಚೆಯೇ ಅಸ್ತಿತ್ವದಲ್ಲಿದ್ದರೆ ನಂತರ ಅದ ಅವಧಿಯಲ್ಲಿ ಆಗಲವಾಡಿ ಪಾಳೆಗಾರರು ಇಲ್ಲಿ ಕೋಟೆಯನ್ನು ನಿರ್ಮಿಸಿ ತಮ್ಮ ಆಡಳಿತ ಮತ್ತು ರಕ್ಷಣಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸಿರಬಹುದೆಂಬ ಸಾಧ್ಯತೆ ಇದೆ. ಗ್ರಾಮದ ಹೆಸರಿನಲ್ಲಿರುವ ದೊರೆ ಎಂಬ ಪದ, ಈ ಕೋಟೆ ಅವಶೇಷಗಳು, ಮದಗದ ಗುಡ್ಡದ ರಕ್ಷಣಾ ವ್ಯವಸ್ಥೆ ಹಾಗೂ ಇಲ್ಲಿ ಕಂಡುಬರುವ ಐತಿಹಾಸಿಕ ಕುರುಹುಗಳು ಈ ಸಾಧ್ಯತೆಯನ್ನು ಮತ್ತಷ್ಟು ಬಲಿಪಡಿಸುತ್ತವೆ. ಈ ಗ್ರಾಮದ ಮತ್ತೊಂದು ಪ್ರಾಚೀನ ಶೈವ ಆರಾಧನಾ ಕೇಂದ್ರ ಶ್ರೀ ಹುಣಸೆ ಮಲ್ಲೇಶ್ವರ ಸ್ವಾಮಿ ದೇವಾಲಯ. ಸ್ಥಳೀಯರ ಪ್ರಕಾರ ಇಂದು ಕಾಣುತ್ತಿರುವ ಈ ದೇವಾಲಯ ಹಿಂದೆ ಇದೇ ಸ್ಥಳದಲ್ಲಿತ್ತು. ಒಂದು ಕಾಲದಲ್ಲಿ ಇಲ್ಲಿ ಬೃಹತ್ ಹುಣಸೆ ಮರದ ಕೆಳಗೆ ಮಲ್ಲೇಶ್ವರ ಸ್ವಾಮಿ ನೆಲೆಸಿದ್ದನೆಂದು ನಂಬಲಾಗಿದೆ. ಕಾಲಕ್ರಮೇಣ ಆ ಹುಣಸೆ ಮರ ಬೆಳೆದು ಮೂಲ ಶಿವಲಿಂಗ ಮಣ್ಣಿನೊಳಗೆ ಹೂತು ಹೋಗಿತ್ತು ಎಂದು ಹಿರಿಯರು ಹೇಳುತ್ತಾರೆ. ನಂತರ ಈ ವಿಷಯವನ್ನು ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗಮನಕ್ಕೆ ತರಲಾಯಿತು. ಅವರ ಆಶೀರ್ವಾದ ಹಾಗೂ ಅನುಮತಿಯೊಂದಿಗೆ ಈ ಸ್ಥಳದಲ್ಲಿ ಹೊಸ ದೇವಾಲಯವನ್ನು ನಿರ್ಮಿಸಿ ಶಿವಲಿಂಗವನ್ನು ಮರು ಪ್ರತಿಷ್ಠಾಪಿಸಲಾಯಿತು. ಅಂದಿನಿಂದ ಈ ದೇವರು ಹುಣಸೆ ಮಲ್ಲೇಶ್ವರ ಎಂಬ ಹೆಸರಿನಿಂದ ಸ್ಥಳೀಯವಾಗಿ ಪ್ರಸಿದ್ಧವಾಗಿದೆ. ಮಂಚಲದರೆ ಒಂದು ಕಾಲದಲ್ಲಿ ಪ್ರಮುಖ ಶೈವ ಕೇಂದ್ರವಾಗಿತ್ತು ಎಂಬುದಕ್ಕೆ ನಮಗೆ ಪುರಾವೆಯಾಗಿ ಸಿಕ್ಕುವುದು ಹುಲಿಕೆರೆಯಿಂದಿರುವ ಒಂದು ಶಿವಲಿಂಗದ ಅವಶೇಷಗಳು ಮತ್ತು ಈ ಮಲ್ಲೇಶ್ವರ ದೇವಾಲಯ. ಹಾಗಾಗಿ ಈ ಮಂಚಲದರೆ ಒಂದು ಪ್ರಮುಖ ಶೈವ ಕೇಂದ್ರವಾಗಿತ್ತು ಎಂದೆನಿಸುತ್ತದೆ. ಮಲ್ಲೇಶ್ವರ ದೇವಾಲಯದಲ್ಲಿ ಕಾಣಸಿಗುವ ಈ ಒಂದು ಪುರಾತನವಾದ ಬಸವಣ್ಣ ಊರ ಮುಂದಿರುವ ಒಂದು ದೇವಾಲಯದ ಇತ್ತಂತೆ. ಇಂದು ಇಲ್ಲಿ ಕೇವಲ ಗರುಡಗಂಬ ಮಾತ್ರ ಉಳಿದಿದೆ. ಆದರೆ ಸ್ಥಳೀಯರ ಪ್ರಕಾರ ಹಿಂದೆ ಇದೇ ಸ್ಥಳದಲ್ಲಿ ಒಂದು ಬಸವಣ್ಣನ ದೇವಾಲಯವಿತ್ತು. ಕಾಲಕ್ರಮೇಣ ಆ ದೇವಾಲಯ ನಾಶವಾದ ನಂತರ ಬಸವಣ್ಣನ ವಿಗ್ರಹವನ್ನು ಹುಣಸೆ ಮಲ್ಲೇಶ್ವರ ದೇವಾಲಯಕ್ಕೆ ಸ್ಥಳಾಂತರಗೊಳ್ಳಲಾಯಿತು. ಆದರೆ ಆ ದೇವಾಲಯದ ಎದುರು ನಿಂತಿದ್ದ ಈ ಗರುಡಗಂಬ ಮಾತ್ರ ಇಂದಿಗೂ ತನ್ನ ಮೂಲ ಸ್ಥಾನದಲ್ಲಿ ಉಳಿದುಕೊಂಡಿದೆ. ಇದೆಲ್ಲವನ್ನು ನೋಡಿದಾಗ ಒಂದು ಕಾಲದಲ್ಲಿ ಮಂಚಲದರೆ ಪ್ರಮುಖ ಶೈವ ಕೇಂದ್ರವಾಗಿತ್ತು ಎಂದೆನಿಸುತ್ತದೆ. ಶಿವಕುಮಾರ ಸ್ವಾಮಿಗಳು ಕರ್ಕೊಂಡ್ಬಂದು ಇಟ್ಟರು ಮಾರಿತ್ತು, ಅದನ್ನು ಸೇರಿಸಿ ಗುಡಿ ಕಟ್ಟಿದ್ರು. ಒಳಗೂ ಕಾಣೋದು ಹೊರಗೂ ಕಾಣೋದು ಮರ. ತಿರ್ಗಾನ ಅದಕ್ಕೆ ಶಿವಕುಮಾರ ಸ್ವಾಮಿಗಳು ಎಲ್ಲ ಕಿತ್ತ ಕಟ್ರಿ ಏನು ಆಗಲ್ಲ ಅಂತ ಹೇಳಿದ್ರು. ಅವಾಗ ಸ್ವಾಮಿಗಳು ನೋಡಿ ಈಗ ಐತಲ್ಲ, ಇದಕ್ಕಿಂತ ದೊಡ್ಡದಾಗಿತ್ತು ಹುಣಸೆ ಮರ. ಅದೇ ವಯಸ್ಸು, ಇದೇ ವಯಸ್ಸು, ಎರಡು ಸೇಮ್ ಒಂದೇ ಜಾಗ ಇಟ್ಟಿದ್ವೇನೋ. ಇಲ್ಲೂ ಒಂದಿತ್ತು. ಹಾಂ, 3 ಹುಣಸೆ ಮರ ಅವತ್ತಿನ ಇಷ್ಟವೆ. ಹಾಂ, ಎಲ್ಲ 300 ವರ್ಷದ ಗಿಡಗಳು ಎಲ್ಲ ತೊಳ್ಕೊಂಡಿದ್ದೆ. ಮಂಚಲದರೆಯ ಮತ್ತೊಂದು ಪ್ರಮುಖ ಆರಾಧನಾ ಕೇಂದ್ರವೆಂದರೆ ಗ್ರಾಮ ದೇವತೆ ಕೆಂಪಮ್ಮನ ದೇವಾಲಯ. ಇಂದಿಗೂ ಗ್ರಾಮದ ಪ್ರಮುಖ ಶಕ್ತಿ ದೇವತೆಯಾಗಿ ಕೆಂಪಮ್ಮನನ್ನು ಭಕ್ತರು ಆರಾಧಿಸುತ್ತಾರೆ. ಪ್ರದೇಶದ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಈ ದೇವಿಯು ಪಾಳೆಗಾರರ ಕಾಲದಲ್ಲಿ ನಿರ್ಮಾಣವಾಗಿರಬಹುದೆಂಬ ಒಂದು ಸಾಧ್ಯತೆ ಮೂಡುತ್ತದೆ. ಅದಕ್ಕೆ ಕಾರಣವೂ ಇದೆ. ಕರ್ನಾಟಕದ ಅನೇಕ ಪಾಳೆಗಾರರ ಆಡಳಿತ ಕೇಂದ್ರಗಳಲ್ಲಿ ಶಕ್ತಿ ದೇವತೆಗಳ ಆರಾಧನೆಗೆ ವಿಶೇಷ ಮಹತ್ವ ನೀಡಲಾಗಿತ್ತು. ಶಕ್ತಿ ದೇವತೆಗಳಾದ ಗ್ರಾಮ ದೇವತೆಗಳನ್ನು ಕೋಟೆಗಳ ಸಮೀಪ ಅಥವಾ ಪ್ರಮುಖ ವಸತಿ ಕೇಂದ್ರಗಳಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸುವ ಪ್ರಮುಖ ಸಂಪ್ರದಾಯ ವ್ಯಾಪಕವಾಗಿತ್ತು. ಊರಿನ ಗ್ರಾಮ ದೇವತೆಯಾಗಿ ಆರಾಧಿಸಲ್ಪಡುವ ಕೆಂಪಮ್ಮ ಸ್ಥಳೀಯರ ಭಕ್ತಿ ಮತ್ತು ನಂಬಿಕೆಯ ಕೇಂದ್ರವಾಗಿದ್ದಾಳೆ. ಗ್ರಾಮದ ರಕ್ಷಕ ದೇವತೆ ಎಂದು ಭಾವಿಸಿ ಶುಭ ಕಾರ್ಯಗಳು ಮತ್ತು ಜಾತ್ರೆಗಳು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಭಕ್ತರು ಕೆಂಪಮ್ಮನ ದರ್ಶನ ಪಡೆಯುತ್ತಾರೆ. ಇಂದಿಗೂ ಕೆಂಪಮ್ಮ ದೇವಿಯು ಮಂಚಲದರೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜೀವನದ ಪ್ರಮುಖ ಭಾಗವಾಗಿ ಉಳಿದಿದೆ. ಮಂಚಲದರೆಯ ಮತ್ತೊಂದು ಶಕ್ತಿ ದೇವಿಯ ಕೇಂದ್ರ ಶ್ರೀ ಅಟ್ಟಿಮಾರಮ್ಮ ದೇವಿ. ಆದಿ ಕರ್ನಾಟಕ ಸಮುದಾಯದ ದೇವಾಲಯವಾದ ಅಟ್ಟಿಮಾರಮ್ಮ ಈ ಊರಿನ ಒಂದು ಪ್ರಮುಖ ಶಕ್ತಿ ಆರಾಧನಾ ಕೇಂದ್ರ. ಈ ಊರಿನ ಸ್ಥಳೀಯ ಪರಂಪರೆ ಮತ್ತು ಅದರ ಹಳೆಯ ಸ್ವರೂಪವನ್ನು ಗಮನಿಸಿದರೆ ಇದು ಕೂಡ ಹಲವು ತಲೆಮಾರುಗಳಿಂದ ಆರಾಧನೆ ನಡೆಯುತ್ತಿರುವ ಪುರಾತನ ದೇವಾಲಯವಾಗಿರಬಹುದೆಂಬ ಸಾಧ್ಯತೆ ಇದೆ. ಒಟ್ಟಾರೆ ಮಂಚಲದರೆ ಒಂದು ಪ್ರಮುಖ ಶಕ್ತಿ ಕೇಂದ್ರವೂ ಕೂಡ ಆಗಿತ್ತು. ಮಂಚಲದರೆಯ ವಿಶೇಷತೆ ಕೇವಲ ಅದರ ಇತಿಹಾಸದಲ್ಲಲ್ಲ, ಧಾರ್ಮಿಕ ವೈವಿಧ್ಯತೆಯಲ್ಲೂ ಅಡಗಿದೆ. ಒಂದೇ ಗ್ರಾಮದಲ್ಲಿ ವಿವಿಧ ದೇವತೆಗಳ ಆರಾಧನೆ ಶತಮಾನಗಳಿಂದ ನಡೆದು ಬಂದಿರುವುದು ಈ ಗ್ರಾಮದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ.
ಈ ಊರಿನ ಒಂದು ಭೈರವೇಶ್ವರ ದೇವಾಲಯಕ್ಕೆ ನಾನು ಹೋಗಿದ್ದೆ. ಶೈವ ಪರಂಪರೆಯಲ್ಲಿ ಭೈರವನನ್ನು ಶಿವನ ಉಗ್ರ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಈ ಭೈರವನ ವಿಗ್ರಹವನ್ನು ನೋಡಿದ್ರೆ ಸುಮಾರು ಶತಮಾನಗಳ ಕಾಲದ ಹಳೆಯ ವಿಗ್ರಹ ಎಂದೆನಿಸುತ್ತದೆ. ಸುಮಾರು ಒಂದೇ ಅಡಿಯಲ್ಲಿ ಒಂದು ಶಿಲ್ಪಿಯು ಕೆತ್ತಿರುವುದು ಒಂದು ಸೋಜಿಗವೇ ಎಂದೆನಿಸುತ್ತದೆ. ಇಲ್ಲಿ ಕರ್ಬಾನದ ಸಾಲುಗಳೆಲ್ಲ ಇದ್ದವಂತೆ. ಒಂದು ಕುಲದೇವತೆಯಾಗಿ ಈ ದೇವರನ್ನು ಆರಾಧಿಸಲಾಗುತ್ತಿದೆ. ಇಲ್ಲದ್ರೆ ಇತಿಹಾಸವನ್ನು ಹುಡುಕುತ್ತಾ ನಾವು ಕಂಡದ್ದು ಕೇವಲ ಕೆಲವು ದೇವಾಲಯಗಳು ಅಥವಾ ಕಲ್ಲುಗಳಲ್ಲ. ಈ ಚಿಕ್ಕ ಗ್ರಾಮದ ಪ್ರತಿಯೊಂದು ಮೂಲೆಯಲ್ಲೂ ಒಂದೊಂದು ಇತಿಹಾಸದ ಕುರುಹು ಅಡಗಿದೆ. ಕೋಟೆಯ ಅವಶೇಷಗಳು, ಮದಗದ ಗುಡ್ಡದ ರಕ್ಷಣಾ ವ್ಯವಸ್ಥೆ, ವೀರಗಲ್ಲುಗಳು, ಅಪರೂಪದ ರಂಗನಾಥ ಸ್ವಾಮಿ ವಿಗ್ರಹ, ಬೃಹತ್ ಶಿವಲಿಂಗದ ಅವಶೇಷಗಳು, ಹುಣಸೆ ಮಲ್ಲೇಶ್ವರ, ಕೆಂಪಮ್ಮ, ಆಂಜನೇಯ, ಭೈರವೇಶ್ವರ, ಅಟ್ಟಿಮಾರಮ್ಮ ದೇವಾಲಯಗಳು, ಗ್ರಾಮದ ಮಧ್ಯಭಾಗದಲ್ಲಿರುವ ಗರುಡಗಂಬ ಹಾಗೂ ಊರಿನ ವಿವಿಧ ಭಾಗಗಳಲ್ಲಿ ಕಂಡುಬರುವ ಪುರಾತನ ಬಾವಿಗಳು ಇವೆಲ್ಲವೂ ಈ ಗ್ರಾಮದ ಸುದೀರ್ಘ ಇತಿಹಾಸವನ್ನು ಮೌನವಾಗಿ ಸಾರುತ್ತಿವೆ. ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಷ್ಟೊಂದು ಪುರಾತತ್ವ ಮತ್ತು ಧಾರ್ಮಿಕ ಗುರುಹುಗಳು ಕಂಡುಬರುವುದು ಸಾಮಾನ್ಯ ಸಂಗತಿಯಲ್ಲ. ಇವುಗಳನ್ನು ಒಟ್ಟಾಗಿ ಗಮನಿಸಿದಾಗ ಮಂಚುಳದರೆ ಪಾಳೆಗಾರರ ಕಾಲದಲ್ಲಿ ಪ್ರಮುಖ ಕೇಂದ್ರವಾಗಿರಬಹುದೆಂಬ ಅನುಮಾನ ಮೂಡುತ್ತದೆ. ಅದೇ ಸಮಯದಲ್ಲಿ ರಂಗನಾಥ ಸ್ವಾಮಿ ವಿಗ್ರಹ, ವೀರಗಲ್ಲುಗಳು ಮತ್ತು ಬೃಹತ್ ಶಿವಲಿಂಗದ ಅವಶೇಷಗಳು ಈ ಊರು ಅದಕ್ಕೂ ಮುಂಚೆಯೇ ಅಸ್ತಿತ್ವದಲ್ಲಿದ್ದು ಮಧ್ಯಕಾಲೀನ ಕರ್ನಾಟಕದ ಸಾಂಸ್ಕೃತಿಕ ಬೆಳವಣಿಗೆಯ ಭಾಗವಾಗಿರಬಹುದೆಂಬ ಸಾಧ್ಯತೆಯನ್ನು ಸೂಚಿಸುತ್ತದೆ. ದುರದೃಷ್ಟವತ್ ಈ ಇತಿಹಾಸವನ್ನು ಸಂಪೂರ್ಣವಾಗಿ ದೃಢೀಕರಿಸುವ ಶಾಸನಗಳು ಅಥವಾ ಲಿಖಿತ ದಾಖಲೆಗಳು ಇನ್ನೂ ಪತ್ತೆಯಾಗಿಲ್ಲ. ಆದರೆ ಉಳಿದುಕೊಂಡಿರುವ ಈ ಕಲ್ಲುಗಳು, ವಿಗ್ರಹಗಳು ಮತ್ತು ಅವಶೇಷಗಳು ಮಂಚುಳದೆರೆಯ ನಿಜವಾದ ಇತಿಹಾಸವನ್ನು ಇನ್ನೂ ನೆಲದಡಿಯಲ್ಲಿ ಅಡಗಿರಬಹುದೆಂಬ ಸಂದೇಶವನ್ನು ನೀಡುತ್ತವೆ. ಒಂದು ವೇಳೆ ಈ ಪ್ರದೇಶದಲ್ಲಿ ವೈಜ್ಞಾನಿಕ ಪುರಾತತ್ವ ಸಮೀಕ್ಷೆ ಮತ್ತು ಉತ್ಖನನಗಳು ನಡೆದರೆ ಮಂಚುಳದೆರೆಯ ಇತಿಹಾಸಕ್ಕೆ ಹೊಸ ಅಧ್ಯಾಯವೇ ಸೇರ್ಪಡೆಯಾಗಬಹುದು. ಬಹುಶಃ ಈ ಊರು ಕೇವಲ ಆಗಲವಾಡಿ ಪಾಳೆಗಾರರ ಕೇಂದ್ರವಷ್ಟೇ ಅಲ್ಲ, ಅದಕ್ಕೂ ಹಲವು ಶತಮಾನಗಳ ಹಿಂದಿನ ಐತಿಹಾಸಿಕ ನೆಲೆಯಾಗಿತ್ತು ಎಂಬುದಕ್ಕೆ ಹೊಸ ಪುರಾವೆಗಳು ಸಿಗಬಹುದು. ಇತಿಹಾಸವೆಂದರೆ ಕೇವಲ ಪುಸ್ತಕಗಳಲ್ಲಿ ಬರೆದಿರುವುದಲ್ಲ, ನೆಲದ ಮೇಲೆ ಉಳಿದಿರುವ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ವೀರಗಲ್ಲು, ಪ್ರತಿಯೊಂದು ಬಾವಿ ಮತ್ತು ಪ್ರತಿಯೊಂದು ದೇವಾಲಯವು ಒಂದು ಕಥೆಯನ್ನು ಹೇಳುತ್ತದೆ. ಆ ಕಥೆಯನ್ನು ಉಳಿಸುವುದು, ದಾಖಲಿಸುವುದು ಮತ್ತು ಮುಂದಿನ ತಲೆಮಾರಿಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದು ಮಂಚುಳದೆರೆ ಇನ್ನೂ ಸಂಪೂರ್ಣವಾಗಿ ಅನಾವರಣಗೊಳ್ಳದ ಇತಿಹಾಸದ ಒಂದು ಜೀವಂತ ಅಧ್ಯಾಯ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.